ಶಿವಸೂತ್ರ 4 ಜ್ಞಾನಾಧಿಷ್ಠಾನಂ ಮಾತೃಕಃ. ಅಂದ್ರೆ ನಮ್ಮ ಸೀಮಿತವಾಗಿರೋ ಜ್ಞಾನ ಮತ್ತು ಅನುಭವ ಇದಕ್ಕೆ ಆಧಾರವಾಗಿರುತ್ತಲ್ಲ, ಅದೇ ಮಾತೃಕ. ಮಾತೃಕ ಅಂದ್ರೆ ಬರೀ ಅಕ್ಷರ ಅಲ್ಲ, ಪದ, ಅಕ್ಷರ, ಅರ್ಥ, ಆಲೋಚನೆ, ಕೊನೆ ಅನುಭವ, ಇವೆಲ್ಲವನ್ನು ಶಕ್ತಿ ಇದೆಯಲ್ಲ ಅದನ್ನೇ ಮಾತೃಕ ಅಂತ ಹೇಳ್ತಾರೆ. ನಿಮಗೆ ಅರ್ಥ ಆಗಿಲ್ಲ ಅಂತ ಗೊತ್ತು, ಉದಾಹರಣೆಗಳ ಮುಖಾಂತರ ನೋಡ್ತಾ ಹೋಗೋಣ. ಇದು ನಿಮ್ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಹೇಳಕ್ಕಾಗಲ್ಲ, ಇವತ್ತೇ ನಡೆದಿರ್ಬೋದು. ಒಬ್ಬ ಸುರೇಶ್ ಅಂತ ಅವನು ಇರ್ತಾನೆ, ಅವನಿಗೆ ಒಬ್ರು ಬಂದು ನೀನು ಎಷ್ಟು ಒಳ್ಳೆ ಹುಡುಗನಪ್ಪ ಅಂತ ಹೇಳ್ತಾನೆ. ಅಂದ್ರೆ ಅವ್ರ ಒಂದ್ ಪದ ಹೇಳಿದ್ದು, ಅದು ಅವನ ಅರ್ಥ ಮಾಡ್ಕೊಂಡ, ಅದನ್ನ ಆಲೋಚನೆ ಏನ್ ಮಾಡ್ಕೊಂತಾನೆ ಅಂದ್ರೆ, ಓ ಎಂತ ಮಾತು ಹೇಳಿದ್ರಲ್ಲ ಅಂತ ಆಲೋಚನೆ ಮಾಡ್ಕೊಂತಾನೆ. ಅನುಭವ ಏನ್ ಬಂತು? ಖುಷಿ ಬಂತು. ಯಾಕಂದ್ರೆ ಎಂತ ಒಳ್ಳೆ ಹುಡುಗನಪ್ಪ ಅಂತ ಹೇಳಿದ್ರು ಅವರು. ಆ ಪದ ಅವನಿಗೆ ಫಸ್ಟ್ ಪದಗಳಾಗಿ ಬಂತು, ಅದನ್ನ ಅರ್ಥ ಮಾಡ್ಕೊಂಡ್ರೆ ಆಲೋಚನೆ ಏನ್ ಬಂತು, ಓ ನನಗೆ ಹಿಂಗ್ ಹೇಳಿದ್ರಲ್ಲ ಅಂತ ಆಲೋಚನೆ ಬಂತು, ಖುಷಿ ಆಯ್ತು. ಅದು ಅನುಭವ, ಖುಷಿ. ಇನ್ನೊಂದು ಉದಾಹರಣೆ ಕೊಡ್ಬೇಕಂದ್ರೆ, ನಮಗೊಬ್ರು ಫಂಕ್ಷನ್ ಅಲ್ಲಿ ನೋಡ್ತಾರೆ, ತುಂಬಾ ಪರಿಚಯ ಇರೋರು, ನಕ್ಕೊಂತ ಮಾತಾಡ್ಸ್ತಿರ್ತಾರೆ ಸಿಗ್ದಾಗೆಲ್ಲ. ಅವತ್ತು ನಗಲ್ಲ ಅವರು, ಸುಮ್ನೆ ಹಿಂಗ್ ನೋಡಿ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಇವ್ರಿಗೆ ಏನಾಗುತ್ತೆ, ಆ ಘಟನೆ ನಡೆಯುತ್ತೆ, ಅದು ಮನ್ಸಿಗೆ ತಗೊಂಡ್ರು. ಆಲೋಚನೆ ಏನ್ ಮಾಡ್ತಾರೆ, ಓ ನನ್ ಕಂಡ್ರೆ ಇವರಿಗೆ ಇಷ್ಟ ಇಲ್ಲೇನೋ ಅಂತ ಬಂತು ತಲೆಯಲ್ಲಿ ಆಲೋಚನೆ. ಅನುಭವ ಏನಾಯ್ತು, ಬೇಜಾರಾಯ್ತು. ಆದ್ರೆ ನಿಜಾಂಶ ಏನಂದ್ರೆ, ಆ ವ್ಯಕ್ತಿ ಯಾಕಂಗೆ ನೋಡಿದ್ರನ್ನ ಸ್ಮೈಲ್ ಮಾಡದೆ ಹೋಗ್ದ ಅಂದ್ರೆ, ಅವ್ರ ಮನೇಲಿ ಏನೋ ದುಃಖಕರ ಘಟನೆ ನಡೆದಿರುತ್ತೆ. ಅದಕ್ಕೆ ಅವರು ಏನು ರಿಯಾಕ್ಷನ್ ಕೊಡದೆ ಹೋಗ್ತಾರೆ. ಇದೇ ನಾವು ತಿಳ್ಕೊಬೇಕಾಗಿರೋದು. ನಾವು ಮನ್ಸಲ್ಲಿ ಏನ್ ಹೇಳುತ್ತೋ ಅದನ್ನ ನಿಜ ಅಂತ ನಂಬ್ಬಿಡ್ತೀವಿ. ಈಗ ಯಾರೋ ಒಬ್ರು ನೀನ್ ತುಂಬಾ ಕೆಟ್ಟವನು, ಕೆಟ್ಟ ಹುಡುಗ, ಬರೀ ಕೆಟ್ಟ ಕೆಲಸ ಮಾಡ್ತೀಯಾ ಅಂತ ಹೇಳಿದ್ರೆ, ನೀನ್ ಒಳ್ಳೆಯವನಾಗಿದ್ರು ಅದನ್ನ ನಂಬೇಕಾ? ಮನ್ಸಲ್ಲಿ ನೀನೇನ್ ಕುತ್ಕೋಬೇಕು, ಅದನ್ನಲ್ಲೇ ತಡಿಬೇಕು. ನಾನು ಒಳ್ಳೆಯವನಿದ್ದೀನಿ, ಇದು ಸುಳ್ಳು ಅಂತ ಹೇಳ್ಬೇಕು. ಅಲ್ಲಿ ತಡಿತಾರಲ್ಲ, ಅವಾಗೆ ಈ ಶಿವಸೂತ್ರದ ಧ್ಯಾನ ಪ್ರಾರಂಭ ಆಗುತ್ತೆ. ನಾವು ಅದನ್ನ ಕೆಲವೊಂದ್ಸಲಿ ತಡೆಯಲ್ಲ. ಈಗ ಬಹಳಷ್ಟು ಜನ ರೇಗಿಸ್ಬೇಕು ಅಂತಾನೆ ತುಂಬಾ ಅತಿಯಾಗಿ ಕಾಮಿಡಿ ಮಾಡಿ ನೋಯಿಸ್ತಾರೆ. ನಾವು ಈ ಶಿವಸೂತ್ರನ ತಿಳ್ಕೊಂಡಿದ್ರೆ ಅದಕ್ಕೆ ರಿಯಾಕ್ಟ್ ಮಾಡಲ್ಲ. ನಾವು ಸುಮ್ನೆ ಮನ್ಸಲ್ಲೇ ಇವ್ರು ಹೇಳ್ತಿರೋದೆಲ್ಲ ಸುಳ್ಳು ಅನ್ಕೊಂಡು ಇದು ಮಾಡ್ತೀವಿ. ಆದ್ರೆ ನಾವ್ ಏನ್ ಅನ್ಕೊಂತೀವಿ ಅದನ್ನ ಮನ್ಸಿಗೆ ತಗೊಂತೀವಿ. ಆಲೋಚನೆ, ಕೋಪ ಇಲ್ಲ, ಬೇಜಾರು ಬರುತ್ತೆ. ಅನುಭವ, ಅವ್ರ ಮೇಲೆ ಏನಾದ್ರು ಕೆಟ್ಟದಾಗ ಮಾತಾಡೋದು, ನಾವು ತಿರುಗಿಸಿ ಮಾತಾಡೋದು, ಅಥವಾ ಬೇಜಾರಾಗಿ ಅಳ್ಕೊಂತ ಕುತ್ಕೊಳ್ಳೋದು. ಬೇಜಾರು, ಕೋಪ ಇದು ಜೀವನಕ್ಕೆ ಎಲ್ಲಿ ತಗೊಂಡೋಗುತ್ತೆ? ನಮ್ ಜೀವನನೇ ಕುಗ್ತಾ ಹೋಗುತ್ತೆ. ಇದರಿಂದ ನಾವೇನ್ ಕಲಿಬೇಕಂದ್ರೆ, ನಿಮಗೆ ಅನಿಸ್ಬೋದು ಕೆಲವೊಂದ್ಸಲಿ ಯಾವ್ದೋ ಒಂದು ಕೆಲಸ ಮಾಡಕ್ ಹೋಗ್ತಿರ್ತ, ಲಾಸ್ಟ್ ಟೈಮ್ ಅದು ಆಗಿರಲ್ಲ. ಓ ಇದ್ ನನ್ ಕೈಯಲ್ಲಿ ಆಗಲ್ಲ ಬಿಡು ಅಂತ ಮನ್ಸಿಡುತ್ತೆ. ಆಗ ನೀವು ಅಲ್ಲೇ ತಡಿಬೇಕು. ಇಲ್ಲ, ಇದು ಸುಳ್ಳು, ಇದು ನನಗೆ ಕೈಯಲ್ಲಿ ಆಗುತ್ತೆ, ನಾನು ಮಾಡೇ ಮಾಡ್ತೀನಿ. ಅವಾಗೆ ಈ ಸೂತ್ರದ ಧ್ಯಾನ ಪ್ರಾರಂಭ ಆಗುತ್ತೆ. ನೀವು ಇವತ್ತಿಂದ ಯಾರೇ ಏನೇ ಅಂದ್ರೂ ಫಸ್ಟ್ ನಿಮ್ ಮನ್ಸಲ್ಲಿ ತಡೀರಿ, ಅದೇನಂತ ನೋಡ್ರಿ, ಅದಕ್ಕೆ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ. ಕೆಲವೊಂದನ್ನ ಸುಳ್ಳಂತ ನಂಬ್ರಿ, ಒಳ್ಳೆಯವನ್ನ ನಿಜ ಅಂತ ಅಕ್ಸೆಪ್ಟ್ ಮಾಡ್ರಿ. ಈ ಶಿವಸೂತ್ರದ 4ನೇದು ಜ್ಞಾನಾಧಿಷ್ಠಾನಂ ಮಾತೃಕ. ಇದು ನೀಟಾಗಿ ನಮ್ಮ ಮೈಂಡಿಗೆ ಕುತ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ನಾವು ಇವತ್ತೆಲ್ಲ ನೀವು ಏನೇನು ಬಂತು, ಯಾರ್ಯಾರ ಮೇಲೆ ಸಿಟ್ಟಾದ್ರಿ, ಯಾರ್ಯಾರ ಮೇಲೆ ಬೇಜಾರ್ ಮಾಡ್ಕೊಂಡ್ರಿ, ಯಾರ್ಯಾರ ಮೇಲೆ ಯಾರೋ ಅಂದಿದ್ದಕ್ಕೆ ಖುಷಿ ಪಟ್ಟಿರ್ತೀರಾ, ಯಾರೋ ಅಂದಿದ್ದಕ್ಕೆ ದುಃಖ ಆಗಿರ್ತೀರಾ, ಯಾರೋ ಅಂದಿರೋದಕ್ಕೆ ಬೇಜಾರಾಗಿರ್ತೀರಾ. ಆ ಲೈನ್ಗಳನ್ನೆಲ್ಲ ಒಂದ್ಸಲಿ ಮನ್ಸಲ್ಲಿ ಏನೇನ್ ಅನ್ಕೊಂಡ್ರಿ, ಅವಾಗ ಏನೇನ್ ಆಲೋಚನೆ ಬಂತು, ಏನೇನ್ ಅನುಭವ ಆಯ್ತು. ಕೆಲವೊಂದು ದುಃಖ ಆಗಿರುತ್ತೆ, ಕೆಲವೊಂದು ಖುಷಿ ಆಗಿರುತ್ತೆ. ಯಾವ್ದನ್ನ ಸುಳ್ಳು ಅಂತ ನಂಬಬೇಕು, ಯಾವ್ದನ್ನ ತಡಿಬೇಕು. ಬಹಳಷ್ಟು ಬರ್ತಿರ್ತವೆ ಬಾಣಗಳು ನಿಮ್ಮನ್ನ ಕುಗ್ಸಕ್ಕೆ. ಒಳಗಡೆ ನೀವು ತಡೆದ್ರೆ ಇಲ್ಲಿ ಕ್ಲಿಯಾರಿಟಿ ಇರುತ್ತೆ. ಇಲ್ಲಿ ಆಲೋಚನೆ ಮಾಡಕ್ ಹೋಗ್ಬಾರ್ದು. ಇಲ್ಲಿ ಏನ್ ಆಲೋಚನೆ ಮಾಡ್ಬೇಕು, ಒಳ್ಳೆ ಆಲೋಚನೆ ಮಾಡ್ಬೇಕು. ನನ್ ಕೈಯಲ್ಲಿ ಆಗುತ್ತೆ ಬಿಡು ಇದು ಅಂತ. ಆಗ ಎಲ್ಲವೂ ಸಾಧ್ಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಶಿವಸೂತ್ರಗಳು 1ರಿಂದ ಹೇಳ್ಕೊಂಡ್ಬಂದಿದ್ದೀನಿ, ಎಲ್ಲಾ ವಿಡಿಯೋಸ್ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ಪುಸ್ತಕಗಳನ್ನ ಓದಿ ಸರಳವಾಗಿ ಅರ್ಥ ಮಾಡಿಸುವ ಪ್ರಯತ್ನ ನಾನು ಮಾಡ್ತೀನಿ.
ಥ್ಯಾಂಕ್ ಯು.